ನನಗೆ ಯಾಕೋ ಕಾಶ್ಮೀರ್ ಫೀಲ್ ಬರ್ತೈತೆ ನೋಡಿ. ಲೋಚಲ ಜಿಂಕೆ ಅದು ಹಿಂಗೆ ಸಕ್ಕಂತ ನೆಕ್ಕೊಂಡು ಹೋಯ್ತು ಮುಂದೆ. ವಿಶಾಲ್ ಬ್ರೋಗೆ ಯಾರಾದರೂ ಗರ್ಲ್ಸ್ ಪ್ರಪೋಸಲ್ಸ್ ಏನಾರು ಇದ್ರೆ DM ಮಾಡಿ. ಬಾನ್ಪಟ್ಟಿ ಕಳ್ಳ ನನ್ನ ಪಕ್ಕಕ್ಕೆ ಬರ್ತಾನೆ ಬೇಕು ಅಂತ. ಏಯ್ ಕ್ಯಾಶ್ ಇದೆ, ಕ್ಯಾಶೇ ಇದೆ. ಈ ಪಾಸ ಒಂದು 8-8:30 ಹಂಗೆ ರೋಡಿಗೆ ಹೋದ್ರು ಅಕಸ್ಮಾತ್ ಫಾರೆಸ್ಟ್ ಆಫೀಸರ್ ಕೆಲಸ ಇದಾದ್ರೆ ಕುಯ್ದು ಬಿಡ್ತಾರೆ. ಕುಯ್ಯೆಲ್ಲ ಮನೆ ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ. ಸ್ಟಾಪ್ ಮಾಡಿ ಏನೋ ಚೆಕ್ಕೆ ಮಾಡ್ತಿಲ್ಲ ಇವರು. ಬಟ್ ಅವರು ಬೇಕು ಅಂತ ಹೊಡಿತಾರೆ, ಪಕ್ಕ ಹೋಗ್ತಲ್ಲ. ಎಂಜಾಯ್ ಮಾಡ್ತಾರೆ, ಎಂಜಾಯ್ ಮಾಡಲಿ. ಬಟ್ ಬಿದ್ದರೆ ಊಷ್ಟ ಆಯ್ತಾರೆ, ಹೆಲ್ಮೆಟ್ ಹಾಕಿಲ್ಲ. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಇವಾಗ ಟೈಮ್ ಎಷ್ಟು ಬರೋ ಟೈಮ್ ಎಷ್ಟು? 4 ಗಂಟೆ. 4 ಗಂಟೆ ಕಾಮಿಡಿ ಮಾಡ್ತಾಳೆ. 3 1 ಗಂಟೆ ನಾವು ಹೋಮ್ ಸ್ಟೇಲ್ ಇರ್ತಿದ್ವಿ ಇಷ್ಟೊತ್ತಿಗೆ. ಶಾಕ್ ಆಯ್ತಲ್ಲ ಎಲ್ರಿಗೂ. 4 ಗಂಟೆ ಅಂದಿದ್ದ ತಕ್ಷಣ ಇವಾಗ ಆಲ್ಮೋಸ್ಟ್ ಒಂದು 160-170 ಕಿಲೋಮೀಟರ್ಸ್ ರೈಡ್ ಮಾಡಿದ್ದೀವಿ. ಇದು ಸೆಕೆಂಡ್ ಎಪಿಸೋಡು. ಫಸ್ಟ್ ಎಪಿಸೋಡ್ ನೋಡಿದ್ರೆ ಫಸ್ಟ್ ಎಪಿಸೋಡ್ ಹೋಗಿ ನೋಡಿ ಒಂದು ಸ್ಟೋರಿ ಅರ್ಥ ಆಗುತ್ತೆ. ಇವಾಗ ಇಲ್ಲಿವರೆಗೂ ಮಧ್ಯದಲ್ಲಿ ಏನು ವ್ಲಾಗ್ ಮಾಡಿಲ್ಲ, ಬರೀ ಸ್ಟ್ರೈಟ್ ರೋಡ್ಸ್ ಅಂತ. ಅದು ಬರಬೇಕು, ಅದು ಬರಬೇಕು. ಎಲ್ಲ ಬೈಕ್ ಪಾರ್ಕ್ ಮಾಡಿದ್ದೀವಿ. ಇವಾಗ ಅಲ್ಲಿ ಸ್ಟಾಪ್ ಹಾಕಿ ಆಲ್ರೆಡಿ ಬ್ರೆಡ್ ಆಮ್ಲೆಟ್ ಎಲ್ಲ ತಿನ್ಕೊಂಡು ಸೈಕಾಗಿ ನಿಶಾಲ್ ಬ್ರೋ ಬಗ್ಗೆ ಮಾತಾಡ್ತಿದ್ವಿ. ನಿಶಾಲ್ ಬ್ರೋಗೆ ಯಾರಾದರೂ ಗರ್ಲ್ಸ್ ಪ್ರಪೋಸಲ್ಸ್ ಏನಾರು ಇದ್ರೆ DM ಮಾಡಿ, ನಾನು ಅವ್ರಿಗೆ ಕಳಿಸ್ತೀನಿ. ನಮ್ಮವರೇ. ಈಸ್ ಅ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಇನ್ ಅವರ್ ಗ್ರೂಪ್. ಇವಾಗ ನಮ್ಮ ಗ್ರೂಪಿಗೆ ನೀವೆಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸಿರ್ತೀನಿ, ಪ್ರತಿಯೊಬ್ಬರು ನೋಡಿರ್ತಾರೆ. ಇಲ್ಲಿ ಇವರು ಹೊಸ ಮೆಂಬರು ಸಂತೋಷ್ ಅಂತ. ಈಸ್ ನಿಶಾಲ್ ಬ್ರೋ ಫ್ರೆಂಡ್, ಇವಾಗ ನಮ್ಮ ಫ್ರೆಂಡ್ ಇನ್ಮೇಲಿಂದ. ಸೊ ಇವರು ನಮ್ಮನ್ನ ಲೀಡ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದರು. ನಾವು ಬರೋಕ್ಕಿಂತ 10 ನಿಮಿಷ ಮುಂಚೆನೇ ಬಂದಿದ್ರು ಇಲ್ಲಿಗೆ. ಇಲ್ಲ ಗುರು, ಬಂದಿದ್ದೀವಿ ಇಲ್ಲಿ. ಏನಿಲ್ಲ, ಒಂದೇ ರೋಡ್ ಅಲ್ಲಿಂದ ಎಲ್ಲ ಲೆಫ್ಟ್ ರೈಟ್ ಅಲ್ಲ, ಏನಿಲ್ಲ. ನಿಶಾಲ್ ಅವರು ನಮಗೋಸ್ಕರ ವೆಯ್ಟ್ ಮಾಡಿ ಆಸ್ತಿ ಕಂಟ್ರೋಲ್ ಮಾಡಿ R15 ಜೊತೆ ಮೇಂಟೈನ್ ಮಾಡೋ ಥರ ಸ್ಪೀಡ್ ಅಪ್ ಮಾಡ್ಕೊಂಡು ಬಂದರು. ಪ್ರೂಫ್ ಇದೆ ನನ್ನ ಹತ್ರ. ಇಲ್ಲಾಂದ್ರೆ ಬಾನ್ಫೋರ್ಡ್ ಲಾಗ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಬೋಸ್ ಕೊಡ್ಕೊಂಡು ಎನರ್ಜಿಗ ಕಾರ್ನರಿಂಗ್ ಹೊಡಿಯಕ್ಕೆ, ಕಾರ್ನರಿಂಗ್ ಮಾಡಕ್ಕೆ ಎನರ್ಜಿ. ಬಟ್ ಇವ್ನು ದಾರ ಕಟ್ಬಿಟ್ಟಿದ್ದಾನೆ. ಅದು ಏನು ಆಗ್ಲಿಲ್ಲ ಅಂದ್ರೆ ಸಾಕು. ಇಲ್ಲ ಆಗಲ್ಲ, ಟೈಟಾಗಿ ಕಟ್ಟಿದ್ದೀನಿ ಪಕ್ಕ. ಈ ಶೇಡ್ಸ್ ಕೊಟ್ಟಿದ್ದು ನಮ್ಮ ವೈಭವ್ ಬಾಸ್. ಇದೇ ತರ ಶೇಡ್ಸ್ ಕೊಟ್ಟವ್ರಿಗೆ ಯಾರು ವಾಪಸ್ ಕೊಡಲ್ಲ ನಾನು. ಈ ಸರಿ ವಾಪಸ್ ಕೊಡ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ದಿ ಅಫಿಷಿಯಲ್ ಎಪಿಸೋಡ್. ಅಫಿಷಿಯಲ್ ಆಗಿ ಬರುತ್ತಿದ್ರಲ್ಲಿ. ಓಕೆ, ವೆಲ್ಕಮ್ ಟು ದಿ ಎಪಿಸೋಡ್ 2 ಆಫ್ ಅವರ್ ಮಾನ್ಸೂನ್ ಸೀರೀಸ್. ಸೊ ಇವಾಗ ನಮಗೆ ಮೇಯ್ನು 2 ಫಾರೆಸ್ಟ್ ರೂಟ್ ಬರುತ್ತೆ. ಒಂದು ಬಂಡೀಪುರ, ಇನ್ನೊಂದು ಮಧುಮಲೈ. ಬಂಡೀಪುರ್ ಫಾರೆಸ್ಟಲ್ಲಿ ಏನು ಚೆಕ್ ಮಾಡಲ್ಲ, ಬರೀ ಟಿಕೆಟ್ ಅದು ಇದು ಅಷ್ಟೇ. ಅದು ಬಿಟ್ಟರೆ ಮಧುಮಲೈ ಫಾರೆಸ್ಟಲ್ಲೂ ಟಿಕೆಟ್ ತೊಗೋಬೇಕಾ? ಓಕೆ ಓಕೆ ಓಕೆ, ನೋ ವರೀಸ್. 30 kilometers forest area. ಹಾಂ, No photos, no videos, no parking. Okay. And bubble gum, goobers in plastic inside, no throwing. Okay. 30 kilometers forest area. ಓಕೆ, ಥ್ಯಾಂಕ್ ಯು ಬ್ರೋ. ನೋ ಥ್ರೋಯಿಂಗ್, ನೋ ಬಬಲ್ ಗಮ್, ನೋ ಸ್ಟಾಪಿಂಗ್ ಮ್ಯಾನ್, ಪ್ಲೀಸ್. ಎಸ್, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ ಬಾಯ್ಸ್. ಈ ಫಾರೆಸ್ಟಲ್ಲಿ ನಮಗೆ ಇವಾಗ ಏನು ಸಿಗಬೇಕು ಅಂದರೆ ಅಟ್ಲೀಸ್ಟ್ ಜಿಂಕೆ ಅಲ್ಲಿದೆ, ಮುಂದೆ ಕಾಣಿಸ್ತಾ ಇದೆ. ಅಲ್ಲಿ ಜಿಂಕೆ ಕಾಣಿಸ್ತಾ ಇದೆ. ಇದರಲ್ಲಿ ಸುಮಾರು ಥರದ್ದು ಏನೇನೋ ಡಿಫ್ರೆಂಟ್ ವೆರೈಟೀಸ್ಗಳಿದ್ದಾವೆ. ಏನೇನು ಅಂತ ಗೊತ್ತಿಲ್ಲ ನನಗೂ. ಅದು ಬಿಟ್ಟರೆ ಮೇಯ್ನು ಅಟ್ಲೀಸ್ಟು ಹುಲಿ ಸಿಗಲಿಲ್ಲ ಅಂದರೂ ಹುಲಿ ಮರಿ ಸಿಕ್ಕಿದ್ರೂ ಪರವಾಗಿಲ್ಲ, ಬೇಜಾರಿಲ್ಲ. ಹುಲಿ ಮರಿ ನೋಡ್ಕೊಂಡು ಹೋಗ್ತೀವಿ. ಆನೆ ಮರಿ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಒಳ್ಳೆ ಗಂಡು ಆನೆ ಸಿಕ್ಕಿದ್ರೆ ಸಾಕು ನಮ್ಮಂಥದ್ದು, ಅದನ್ನು ನೋಡ್ಕೊಂಡು ಹೋಗ್ತೀವಿ. ಕಾರ್ನರ್ ಮಾತ್ರ ಸೆಕ್ಸಿ ಆಗಿದೆ. ಇದು ಕಂಪ್ಲೀಟ್ ಇದಕ್ಕೆ ಏರ್ ಪಿನ್ ಕರ್ವ್ ಅಂತಾರೆ. ಸೊ ಈ ಥರ ಏರ್ ಪಿನ್ ಕರ್ವ್ ಇಲ್ಲಿ ಇಂಥ ಜಾಗಗಳಲ್ಲಿ ಮಾತ್ರ ಸಿಗೋದು. ಇಲ್ಲಿ ನೋಡ್ರಿ, ಇಲ್ಲಿ ಕೋತಿ. ಯಾರಿಗೂ ಇವನು ಟೈಗರ್ ರಿಸರ್ವ್ ಏರಿಯಾ. ಓವರಾಲ್ ಆಗಿ ಕಂಪೇರ್ ಮಾಡಿದ್ರೆ ಮುಂಚೆಗೂ ಇವಾಗಲಿಗೂ ಟೈಗರ್ದು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಬಿಕಾಸ್ ಆಫ್ ದಿಸ್ ಓವರಾಲ್ ಫಾರೆಸ್ಟ್ ಏರಿಯಾ, ಬಂಡೀಪುರ, ಮಧುಮಲೈ. ಸೊ ಈ ಥರ ಇಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಮಧ್ಯೆ ಈ ಫಾರೆಸ್ಟ್ ಏರಿಯಾಗಳು ಏನೇನಿದೆ, ವಯನಾಡು, ಇವೆಲ್ಲ. ಸೊ ಇವೆಲ್ಲ ಸೇರಿ ಇವಾಗ ಟೈಗರ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ ಕಂಪೇರ್ ಟು 1970s ಎಲ್ಲ. ಇದನ್ನು ಗೌರ್ಮೆಂಟು ಈ ಹುಲಿ ಪಾಪ್ಯುಲೇಷನ್ ತೀರಾ ಕಮ್ಮಿ ಆಗಿರೋದನ್ನ ಸೊ ಜಾಸ್ತಿ ಮಾಡಬೇಕು ಅಂತ ಈ ಥರ ಹೊರಗಡೆಯಿಂದೆಲ್ಲ ತಂದು ಏನೇನೋ ಮಾಡಿ ಒಟ್ಟಿಗೆ ಇವಾಗ ಪಾಪ್ಯುಲೇಷನ್ ಹುಲಿದು ಜಾಸ್ತಿ ಮಾಡಿದ್ದಾರೆ. ಮಚ್ಚ ಆನೆ ನೋಡು, ಆನೆ ಮರಿ. ನಾನು ಹೇಳ್ತಾನೆ ಹುಲಿ ಮರಿ ಸಿಗಲಿಲ್ಲ ಅಂದರು ಆನೆ ಮರಿ ಸಿಗುತ್ತೆ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಆನೆ ಮರಿ. ಬಂದರೆ ಹೆದರಿಕೆ ಆಗುತ್ತೆ ಬಾಯ್ಸ್. ನಾನು ಆನೆಲ್ಲ ಇಟ್ಕೊಳ್ತೀನಿ ಗಾಡಿ. ನೋಡಿ ಅಲ್ಲಿ ಮಚ್ಚ
ಸ್ವಲ್ಪ ಝೂಮ್ ಮಾಡಿ ತೋರಿಸು, ನಿನ್ನ ಕ್ಲಿಪ್ ನನಗೆ ಕಳಿಸು ಹಂಗೆ. ಇದು ಚಿಕ್ಕ ಇದೆ ಆನೆ, ಅಷ್ಟೊಂದೆಲ್ಲ ದೊಡ್ಡ ಇಲ್ಲ. ಆನೆ ಮರಿ ನೋಡಿ ಎಷ್ಟು ಕ್ಯೂಟಾಗಿದೆ. ಸುಮ್ಮನೆ ಹಂಗೆ ಸ್ವಲ್ಪ ಸ್ಲೋ ಮಾಡಬೇಕು, ನೋಡಬೇಕು, ಖುಷಿ ಪಡಬೇಕು, ಹೋಯ್ತಾ ಇರಬೇಕು. ಅಣ್ಣಂಗೆ ಖುಷಿ ಏನೋ ಒಂದು ನೋಡಿದ್ವಿ ಅಂತ. ಕರ್ನಾಟಕ ಸ್ಟೇಟ್ ವಿಸಿಟ್ ಅಗೈನ್. ಮಧುಮಲೈ ಟೈಗರ್ ರಿಸರ್ವ್ ವೆಲ್ಕಮ್ಸ್ ಯು. ಥ್ಯಾಂಕ್ ಯು ಸೋ ಮಚ್. ಸ್ಟಾಪ್ ಮಾಡಿ ಏನೋ ಚೆಕ್ಕೆ ಮಾಡ್ತಿಲ್ಲ ಇವರು. ಜಸ್ಟ್ ಗೋಯಿಂಗ್, ನೋ ಸ್ಟಾಪಿಂಗ್ ಅಷ್ಟೇ. ವೆಲ್ಕಮ್ಸ್ ಯು. ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿ ಸುತ್ತಮುತ್ತ ಇರೋ ಫಾರೆಸ್ಟ್ ರಿಸರ್ವೈಲ್ ಏರಿಯಾಸಲ್ಲಿ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಬಂಡೀಪುರಲ್ಲೇ ಜಾಸ್ತಿ ಟೈಗರ್ ಇರೋದು, ಅಂದರೆ ಕೌಂಟಿಂಗ್ ವೈಸು. ಇಲ್ಲೊಂದು ಆನೆ ಕಾಣಿಸ್ತಾ ಇದೆ, ಬಟ್ ಕ್ಯಾಮ್ರಲ್ಲಿ ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ರೋಡ್ ಫುಲ್ಲು ನ್ಯಾರೋ ಆಗಿದೆ. ಕರೆಕ್ಟಾಗಿ 2 ಕಾರ್ ಬಂದ್ರೂ ಸ್ವಲ್ಪ ರೋಡಿಂದ ಕೆಳಗಡೆ ಇಳಿಬೇಕಾಗೋ ಸಿಚುವೇಶನ್ನು. ಸಖತ್ತು ನ್ಯಾರೋ ಇದೆ ರೋಡ್ ಮಾತ್ರ. ಇದಕ್ಕೆ ಏನಂತಾರೆ, ಇದಕ್ಕೆ ಎಕ್ಸಾಕ್ಟ್ ಗೊತ್ತಿಲ್ಲ. ನೋಡ್ರಿ ಹೆಂಗಿದ್ದಾವೆ ಸೈಜು, ಕಾಡೆಮ್ಮೆನ ಹೆವಿ ಇದ್ದಾವೆ, ಕಾಡು ಕೋಣ. ಅದರಲ್ಲಿ ಒಂದು ತಿವಿದ್ರೆ ಸೀರಿಯಸ್ಲಿ ಊಷ್ಟು. ಕ್ಯಾಶ್ ಇದೆ, ಕ್ಯಾಶೇ ಇದೆ. ಈ ಪಾಸಾ ಕೊಡುವ? ಟ್ರಿಕ್ ಪಾಸ್ ಮಾಡಿಸ್ಕೊಂಡು ಬಂದಿರಬೇಕು ಇಲ್ಲಿ ಬರೋಕ್ಕಿಂತ ಮುಂಚೆ ಅಂತ, ಅದನ್ನು ಚೆಕ್ ಮಾಡ್ತಿದ್ದಾರೆ. ಈ ಪಾಸ್ ಅದೇ ಹೇಳಿದೆ, 1 ಡೇ ಬಿಫೋರ್ ಅಪ್ಲೈ ಮಾಡಿದ್ರೆ ನಿಮಗೆ ಈ ಪಾಸ್ ಸಿಗುತ್ತೆ. ಅದು ಮಾಮೂಲಿ ತಮಿಳ್ನಾಡು ಅಫಿಷಿಯಲ್ ವೆಬ್ಸೈಟ್, ಟೂರಿಸ್ಟ್ ವೆಬ್ಸೈಟಲ್ಲಿ ಸಿಗುತ್ತೆ. ಅದಿಲ್ಲ ಅಂದಿದ್ರೆ ಇಲ್ಲಿ ಫೈನ್ ಬೀಳೋದು ನಮಗೆ. ಇವಾಗ 2 ಸೆಕೆಂಡ್ ಅಷ್ಟೇ ಕ್ಯಾಮ್ರಾ ಮುಂಚೆ ಆನ್ ಮಾಡಿದ್ದಿದ್ರೆ ಸೀರಿಯಸ್ಲಿ ಹಿಂಗೆ ಈ ಕಡೆಯಿಂದ ಕಡೆಗೆ ಎಗ್ದಿದ್ರು ನಮ್ಮ ಮುಂದೆನೇ. ಇಲ್ಲಿ ನೋಡ್ರಿ ವ್ಯೂ ಹೆಂಗಿದೆ, ಹೆವಿ ಅಂದರೆ ಹೆವಿ. ನನಗೆ ಯಾಕೋ ಕಾಶ್ಮೀರ್ ಫೀಲ್ ಬರ್ತೈತೆ ನೋಡಿ. ಲೋಚಲ ಜಿಂಕೆ ಅದು ಹಿಂಗೆ ಸಕ್ಕಂತ ನೆಕ್ಕೊಂಡು ಹೋಯ್ತು ಮುಂದೆ. 2 ಸೆಕೆಂಡ್ ಅಷ್ಟೇ ಆಗಿದ್ದು. ಬನ್ನಿ ನಮ್ಮ ಬಾಯ್ಸ್ ಎಲ್ಲ ಹೋದ್ರು ಮುಂದೆ, ನಾವಿಂದ ಆಗಿದ್ದು. ಹೋಗೋಣ. ಈ ಊಟಿ 20-22 ಕಿಲೋಮೀಟರ್ಸ್ ಅಷ್ಟೇ ಇಲ್ಲಿಂದ. ಊಟಿ ಹೋಗಲ್ಲ, ಬಟ್ ಏನಂದರೆ ಇದು ಇಲ್ಲೇ ಇನ್ನೊಂದು 6 ಕಿಲೋಮೀಟರ್ಸಲ್ಲಿ ಫಾರೆಸ್ಟ್ ಒಳಗಡೆ ಹೋಗ್ತೀವಿ. ಸ್ವಲ್ಪ ಆಫ್ ರೋಡ್ ಇದೆ ಅಂತ, ಅಲ್ಲಿ ಇನ್ಸೈಡ್ ಫಾರೆಸ್ಟ್ ಸ್ಟೇ ಇರೋದು. ಇಲ್ಲಿವರೆಗೂ ಲೋವರ್ ರೀಜನಲ್ಲಿ ಓಡಿಸ್ತಾ ಇದ್ವಿ, ಇವಾಗ ಹಿಲ್ ಕ್ಲೈಂಬಿಂಗ್. ಏರ್ ಪಿನ್ ಬ್ಯಾಂಡ್ 36, 35, ಓವರಾಲ್ 36 ಇದ್ದಾವೆ. ಆ ಕಡೆಯಿಂದ ಬಂದರೆ ಇದು 35th. ಇದಾಗದಾಗಿದೆ ಗುರು. ಹೆವಿ ಮನ್ಸೋಕ್ಕೆಲ್ಲ ಆಗಲ್ಲ, ಏನಕ್ಕಂದರೆ ಸ್ವಲ್ಪ ಲಗೇಜ್ ಇದೆ. ಇರೋದ್ರಲ್ಲಿ ಸ್ವಲ್ಪ ಬೆಂಡ್ ಮಾಡ್ಕೊಂಡು ಹೆಂಗೋ ಬರ್ತಾ ಇದ್ದೀನಿ. ನಿಶಾಪುರ ಹತ್ರ ಕೋಣ ತಟ್ರಿ. ಬಾಸ್ ಎಲ್ಲಿ ಹೋಗಿದ್ದಾರೆ ನೋಡ್ರಿ ಆಲ್ರೆಡಿ. ನಾನು ಸ್ವಲ್ಪ ಹಿಂದೆ ಇದ್ದೆ, ಇವಾಗ ಚೆನ್ನಾಗಿ ಮಜಾ ಕೊಡ್ತಾ ಇದೆ. ನನಗೆ ಸೈಡ್ ಬಿಟ್ರು. ಇದು ರಾಂಗ್ ಮೂವ್. ಏಯ್ ಅಲ್ಲಿ ಬೆಂಡ್ ಮಾಡೋದಂತ ಹೋದೆ, ಫುಲ್ ರೋಡ್ ಇದಾಗೋಯ್ತೆ. ಏಯ್ ಬಾನ್ಪಟ್ಟಿ ಕಳ್ಳ ನನ್ನ ಪಕ್ಕಕ್ಕೆ ಬರ್ತಾನೆ ಬೇಕು ಅಂತ. ಏಯ್ ತಡಿ ಬಂದೆ ನೀನು ಇರೋದು ಇವಾಗ. ಇವ್ರು ನೋಡಿ, ಇವ್ರು ನಮ್ಮ ಜೊತೆ ಲೋಕಲ್ ಏಡ್ಸ್ ಫುಲ್ಲು ಏನೋ ಇಲ್ಲ ಲೋಕಲ್ ಏಡ್ಸ್ ಅಲ್ಲ, ನಮ್ಮ ಬೋರ್ಡ್ ನಂಬರು. ಬಟ್ ಅವರು ಬೇಕು ಅಂತ ಹೊಡಿತಾರೆ ಪಕ್ಕ ಹೋಗ್ತಲ್ಲ. ಎಂಜಾಯ್ ಮಾಡ್ತಾರೆ, ಎಂಜಾಯ್ ಮಾಡಲಿ. ಬಟ್ ಬಿದ್ದರೆ ಊಷ್ಟ ಆಯ್ತಾರೆ, ಹೆಲ್ಮೆಟ್ ಹಾಕಿಲ್ಲ. ಏನು ಮಾಡೋಣ ಹೇಳಿ. ಬಾನ್ ಬ್ರೇಕ್ ಹಿಡಿಬೇಡ ಹೇಳಿದ್ದೀನಿ ಇವಾಗಲೇ.
ಮರನೇ ಬೀಳಿಸ್ತಾವ ಗುರು ಇವು ಕೋತಿಗಳು. ನಮ್ಮ ಸಿ ಸಿ ಇವೆಲ್ಲ ಓಕೆ, ಇಲ್ಲಿ 300 cc ಇದ್ದಾವೆ. ಇವರೆಲ್ಲ ಮಸ್ತ್ ಬೀಟ್ ಮಾಡ್ಕೊಂಡು ಬಂದವ್ರೆ ಮುಂದೆ. ಬೈಕು ನ್ಯೂಟ್ಲಿ ಬಿತ್ತು, ಶಿಫ್ಟು ಮಿಸ್ ಆಯಿತು. ಸಾಕಾಗಿದೆ. ಇವಾಗ ಎಂದು ಸೀರಿಯಸ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ನಾನು ಎಷ್ಟೇ ಓಟ್ರು ಅಷ್ಟು ಹೋಯ್ತಲ್ಲ ಗುರು, 155 cc ಅರ್ಥ ಮಾಡ್ಕೊಳ್ರಿ. ಅವ್ರು 390 cc ಹೇಳಾಗುತ್ತೆ ಒಂದೇ ಸಲ. ಪಾಪ್ ಟೊಪ್ ಅಂತ ಇದೆ ಗಾಡೀಲಿ. ಓಯ್ ಹೋಗಿದ್ದ ಕೃತಿ ಆ ಕಡೆಗೆ. ಈಗ ಗೇರ್ ಶಿಫ್ಟ್ ಕರೆಕ್ಟಾಗಿ ಬೀಳ್ತೀವಲ್ಲ. ಶಿಫ್ಟ್ ಏನೋ ಸ್ವಲ್ಪ ಲೈಕ್ ಸ್ಪ್ರಾಕೆಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದೆ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನೋ ಅಂತ. ಫಸ್ಟ್ ಗೇರ್ ಯಾಕೆ ಕೇಳೋ ಅವನಿಗೆ. ಯಾಕೆ ಬ್ರೋ? ಹ್ಞೂ, ಫಾರೆಸ್ಟ್ ಮಧ್ಯದಲ್ಲಿ ಆಫ್ ರೋಡು. ಆಫ್ ರೋಡ್ ತಗೋ ಈ ಜಾರ್ತಿರುತ್ತೆ. ಅಕ್ಕ ಅಣ್ಣ ನಾನು ವೀಡಿಯೋ ಮಾಡ್ತೀನಿ ಅಂತ ಕೇಳ್ಕೊಬಿಟ್ಟು ಸ್ಯಾಡ್ಲಿಂಗ್ ಮಾಡ್ತವನೆ ಫುಲ್ ಚೆನ್ನಾಗಿ ಬರಲಿ ಅಂತ. ಬಿಲ್ಡಪ್ ಅಂತ. ಅದು ಈ ವ್ಲಾಗು ನಮ್ಮ ಬಾನ್ಫಾಟಿನೂ ಹಾಕಿರ್ತಾನೆ, ಹೋಗಿ ಚೆಕ್ಔಟ್ ಮಾಡಿರಿ. ನಾನು ಚಾಲೆಂಜ್ ಮಾಡಿದ್ದೀನಿ ಈ ಸೀರೀಸ್ ಮುಗಿಯೋಷ್ಟೊಳಗಿನ 5K ಸಬ್ಸ್ಕ್ರೈಬರ್ಸ್ ಮಾಡಿಸ್ತೀನಿ ಅಂತ. ನನ್ನ ಸೋಲಂಗೆ ಮಾಡಬೇಡಿ ಬಾಯ್ಸ್, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಬಾನ್ಫಾಟಿ ಚಾನಲ್ನ. ಅವನು ಕ್ರೇಜಿಯಾಗಿ ವ್ಲಾಗ್ ಮಾಡೋನೆ. ಅಯ್ಯೋ ಲೆಫ್ಟಲ್ಲಿ ನೋಡು ಗುರು ಹೆಂಗಿದೆ. ಅಯ್ಯೋ 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 ನಡಿ ಮಗ. ಇದು ಆಫ್ ರೋಡಲ್ಲ, ಇದು ಕಲ್ಲು ರೋಡ್ ಗುರು. ಇದು ಅವ ಕಲ್ಲುಗಳು ತುಂಬಿಸಿ ಇಟ್ಟವ್ರೆ ತೆಗಿಲಿ. ನಾ ಎಷ್ಟು ದೂರ ಇದೆಯೋ. ಇದರಲ್ಲೂ ಏರ್ಪಿನ್ ಕರ್ವಾ. Come on, Bonfati! Yeah, let's go! ಇದೇ ಇರಬೇಕು ಹೋಮ್ ಸ್ಟೇ. ಓಕೆ, ಎಂಥ ಲೊಕೇಶನಲ್ಲಿದೆ ನೋಡು ಗುರು ಹೋಮ್ ಸ್ಟೇ. ಬೆಂಕಿ ಗುರು, ಅದಕ್ಕೆ ಹೇಳ್ತಾ ಇದ್ದಿದ್ದು ಇದು ಯಾವ ವೆಬ್ಸೈಟಲ್ಲೂ ಇಲ್ಲ ಅಂತ. ಇವಾಗ ಅರ್ಥ ಆಯಿತು ನನಗೆ. ಫುಲ್ ರಾಬ್ರಿ. ಗೇರ್ ಬೀಳ್ತಾನೆ ಇಲ್ಲ. ಹಾಂ ಮತ್ತೆ ಅಂದ್ರೆ ಇವಾಗ ನೀವು ಫಸ್ಟ್ ಗೇರ್ನಿಂದ ಸೆಕೆಂಡ್ ಗೇರ್ ಇದ್ದ ತಕ್ಷಣ ಅದು ನ್ಯೂಟ್ರಲ್ ಅಲ್ಲಿ ಇರುತ್ತೆ ತಾನೆ. ಅದು ನೀವು ಅದೊಂದು ಓಕೆ, ಒಂಥರ ರಫ್ ಅನಿಸ್ತಿದೆ ಗೇರ್, 3rd ಗೇರ್ 4th ಗೇರಲ್ಲಿ ಹಾಕೋಕ್ಕೆ. ಬಂದು ಹೋಮ್ ಸ್ಟೇಲಿ ಚೆಕ್ ಇನ್ ಆಗಿ
ಅವರ್ ಆಯಿತು. ಫುಲ್ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ ನೋಡಿ. ಅಲ್ಲಿ ಎನರ್ಜಿ ಹೆಂಗೆ ಆಯಿತು. ಇವಾಗ ಒಂಥರ ಪೀಸಾಗಿ ಚಿಲ್ ಔಟ್ ಮಾಡ್ತಾಯಿದ್ದೀವಿ. ಇಲ್ಲಿಂದ ಊಟಿ 15 ಕಿಲೋಮೀಟರ್ ಅಷ್ಟೇ. ಊಟಿ ಹಿಲ್ಸ್ ಅದ್ರ ಪಕ್ಕದ ಹಿಲ್ಸೇ ಊಟಿ. ಬಟ್ ಇಲ್ಲಿ ಸಿಚುವೇಶನ್ ಇಲ್ಲಿಂದ ಪ್ಲ್ಯಾನ್ ಎಲ್ಲ ಹೇಳ್ತೀನಿ. ನಮ್ಮ ಬೈಕ್ಸ್ ಹೆಂಗೆ ಪಾರ್ಕ್ ಆಗಿದ್ದಾವೆ ನೋಡಿ ಒಂದ್ಸಲ ನೀಟಾಗಿ. ಅದೇ ಹೇಳಿದ್ವಲ್ಲ ಪಕೋಡ, ಅದನ್ನೇ ಒಂದು ಇದನ್ನ ಹೇಳಿ. ಅದೇ ಎಗ್ಗಿಂದ ಹೇಳಿದ್ರೆ ಅದೊಂದು ಹೇಳಿ. ಜಾಸ್ತಿ ಆಗ್ಬಿಡುತ್ತೆ 2-3 ನಮಸ್ಕಾರ ಸರ್. ಹೆಂಗ್ ನಡೀತಿದೆ ನಿಮ್ಮ ಇಂಟರ್ಸೆಪ್ಟರ್ ಐರಾವತ? ಹೆಂಗ್ ಪರ್ಫಾರ್ಮ್ ಮಾಡ್ತಾ ಆಫ್ ರೋಡ್ ಚೆನ್ನಾಗಿದೆ? ಅದೇ ಏನಿಲ್ಲ, ಸನ್ಸೆಟ್ ಇಂದು ಮಾತ್ರ ವ್ಯೂ ಕ್ರೇಜಿ ಆಗಿದೆ. ಆಮೇಲೆ ಇನ್ನೊಂದು ತೋರಿಸ್ತೀನಿ ತಡ್ರಿ ನಿಮಗೆ ಸ್ಪಾಟು. ಇಲ್ಲಿ ನೋಡ್ರಿ, ಇಲ್ಲಿ ಫಾಲ್ಸ್. ಬ್ರೋ ಆಮ್ಲೆಟ್ ಅಲ್ಲ ಬೇಡ, ಮೊಟ್ಟೆ ಬೋಂಡ ಅದೇ ನಡೀತಿದೆ. ಮೊಟ್ಟೆ ಬೋಂಡ ಪಕೋಡ ಆಗ್ತದ. ಅವ್ರಿಗೆ ಕನ್ನಡ ಬರಲ್ಲ, ಇವರಿಗೆ ತಮಿಳು ಬರಲ್ಲ. ಪರವಾಗಿಲ್ಲ, 2 ಗಿಂಡು ಅಂತ ತಮಿಳ್ ಬ್ರೋ ಅದು. ಹೌದಾ? ನಾನೇನಂದೆ ನಾನು ತಮಿಳು ಅಂತ ಹೇಳಿದ್ದು. ಓಕೆ, ಇನ್ನು ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಇನ್ನೊಂದ್ಸಲಿ ವ್ಯೂ ಹೆಂಗಿದೆ ಅಂತ ಚೆಕ್ಔಟ್ ತೋರಿಸ್ತೀನಿ ನಿಮಗೆ. ಇವಾಗ ಸ್ವಲ್ಪ ಏನು ಏನಿಲ್ಲ, ನಾವೇನೋ ಫಾರೆಸ್ಟ್ ಅಲ್ವಾ. ಆಮೇಲೆ ಇನ್ನೊಂದು ಸೈಕ್ ಸೀನ್ ಹೇಳಬೇಕು ಅಂದರೆ ಏನಿಲ್ಲ, ಈ ಥರ ಹೇಳ್ತೀನಿ, ಸೀದಾ ಇದೆ ಹೇಳ್ತೀನಿ. ನಾವು ಏನೇ ಇದ್ರೂ ಒಂದು 7-7:30 ಒಳಗಡೆ ಇಲ್ಲಿಗೆ ಬಂದು ಏನೋ ಹೊರಡೆ ಆಗ್ಬಿಡ್ಬೇಕು, ಅಂದ್ರೆ ಅಂದರ್ ಆಗ್ಬಿಡ್ಬೇಕು. ನಾವು ಒಂದು 8-8:30 ಹಂಗೆ ರೋಡಿಗೆ ಹೋದ್ರೂ ಅಕಸ್ಮಾತ್ ಫಾರೆಸ್ಟ್ ಆಫೀಸರ್ ಕೈಲಿ ಸೀಸ್ ಆದರೆ ಕುಯ್ದು ಬಿಡ್ತಾರೆ. ಕುಯ್ಯೆಲ್ಲ ಮನೆ ಕರ್ಕೊಂಡು ಹೋಗ್ತಾರೆ ಸ್ಟೇಷನಿಗೆ. ಬ್ರೋ ಏನು ಮಾಡ್ತಾರೆ ಬ್ರೋ? ಮ್ಯಾಕ್ಸಿಮಮ್ ಫೈನ್ ಆಗ್ತಾರೆ ಸ್ಟೇಷನ್. ಒಳ್ಳೆ ಫೈನ್ ಆಗ್ತಾರೆ. ಸಿಗಾಕೊಂಡಿಲ್ಲ ಅವತ್ತು ಗೊತ್ತಿಲ್ಲ. ಸಿಗಾಕೊಂಡ್ರೆ ಮಾತ್ರ ಹೆವಿ ಸೀನ್ಗಳು. ಅಂದರೆ ಇದು ಲೈಕ್ ಪ್ರೈವೇಟ್ ಪ್ರಾಪರ್ಟಿ ಥರ. ಮೇಲೆ ಹೋಗಂಗಿಲ್ಲ ರೋಡ್ಗೆ. 6 ಗಂಟೆ ಮೇಲೆ ಬಿಡಲ್ಲ. 6 ಗಂಟೆ ಮೇಲೆ ಹಿಂಗೂ ಬಿಡಲ್ಲ. ಅದಲ್ಲ ಮಸೀನ ಗುಡಿ ಗಂಟೆವರೆಗೂ ಹೋಗ್ಬೋದು ಹಿಂಗೆ. ಮಸೀನ ಗುಡಿಯಲ್ಲಿ ಹೇಳ್ತಿರೋದು 6 ಗಂಟೆ 9 ಗಂಟೆ ಮೇಲೆ ಎಂಟ್ರಿ ಬಂದ ಕರ್ನಾಟಕದಿಂದ. ಇಲ್ಲಿ ಓಡಂಗಿಲ್ಲ ಯಾವಾಗ ಅಂತ 9 ಗಂಟೆ ಮೇಲೆ ಓಡಾಡ. ನಾನು ನೈಟ್ ನಿಮಗೆ ಒಂದು ಅನಿಮಲ್ ಏನಾದ್ರು ಸಿಕ್ಕರೆ ತೋರಿಸ್ತೀನಿ, ಇಲ್ಲಾಂದ್ರೆ ಮಲ್ಕೊಳ್ತೀನಿ. ಮಾಡಬೇಕಾ ಈ ಸರಿ ಬರುತ್ತೆ ಬ್ಲಾಗು. ಚಟಾ ಕೈ ಬರ ಹೊಡ್ಕೊಬಿಟ್ಟೆ. ಟೈಮು 11:15 ಇಲ್ಲ 11:45 ಟೈಮ್. ಇವಾಗ ಟೆಂಪ್ರೇಚರು ಸೀರಿಯಸ್ಲಿ ಯಾವ ಲೆವೆಲ್ ಡ್ರಾಪ್ ಆಗಿದೆ ಅಂದರೆ ನೋಡ್ರಿ, ಇಲ್ಲಿ ಹೆಂಗಾಗ್ಬಿಟ್ಟಿದ್ದಾನೆ, ಫುಲ್ ಮುದುರು ತಗೊಂಡಿದ್ದಾನೆ ಶಿಷ್ಯ. ಇಲ್ಲಿ ಜಾಕೆಟ್ಗಳು ಕ್ಯಾಮ್ರಾ ಮೇಲೆ ಸರಿ ಇಲ್ಲ ನೋಡಿ. ಇಲ್ಲಿ ಟಿಕ್ಕದ ಮೇಲೆ ಪರ ಹಾಕೋದಂತ ಯೋಚನೆ ಮಾಡೋಣ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಹುಡುಗರ ನೋವಿಗೆ ಇಲ್ಲ ಮುಲಾಮು.